ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಅಂಡರ್ ರೈಟಿಂಗ್ನಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಅರುಣೋದಯ ಲಿಮಿಟೆಡ್ ಇಶ್ಯೂ 2 lakh ಈಕ್ವಿಟಿ ಶೇರ್ಸ್ ಆಫ್ 10 each. ದ ಎಂಟೈರ್ ಇಶ್ಯೂ ವಾಸ್ ಅಂಡರ್ ರಿಟನ್ ಆಸ್ ಫಾಲೋಸ್. ಅರುಣೋದಯ ಕಂಪ್ನಿಯವರು 2 ಲಕ್ಷ ಶೇರ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಒಂದು ಶೇರಿನ ಬೆಲೆ 10 ರೂಪಾಯಿ. ನಮಗೆ ಶೇರಿನ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ನಾವು ಬರೆಯುವಂಥದ್ದು ನಂಬರ್ ಆಫ್ ಶೇರ್ಸ್. ಆ 2 ಲಕ್ಷ ಶೇರ್ಸನ್ನು 3 ಜನ ಅಂಡರ್ ರೈಟರ್ಸಿಗೆ ಕೊಡ್ತಾ ಇದ್ದಾರೆ. ಅಂಡರ್ ರೈಟರ್ಸ್ ಯಾರು ಅಂತಂದರೆ ಅರುಣ್ ಮತ್ತು ಭರತ್ ಮತ್ತು ಉದಯ್. ನಾನಿಲ್ಲಿ ಅರುಣ್, ಭರತ್, ಉದಯ್ ಅಂತ ಬರ್ಕೊಂಡು ಟೋಟಲ್ ಬರ್ಕೊಂಡಿದ್ದೀನಿ. 3 ಜನ ಅಂಡರ್ ರೈಟರ್ಸ್ ಇದ್ದಾರೆ, ಸೊ 3 ಕಾಲಮ್ ಹಾಕ್ಕೊಂಡಿದ್ದೀನಿ. ಅಷ್ಟನ್ನು 3 ಜನದ ಹತ್ರ ಇರೋ ಶೇರ್ಸನ್ನು ಆ್ಯಡ್ ಮಾಡಿದಾಗ 1,60,000, 40,000, 2 ಲಕ್ಷ ಆಗುತ್ತೆ. ಕಂಪ್ನಿಲಿರೋ ಶೇರ್ಸ್ ಕೂಡ 2 ಲಕ್ಷನೇ. ಸೊ ಇವ್ರ ಹತ್ರ ಅಂಡರ್ ರೈಟರ್ಸ್ ಇರೋ ಹತ್ರ ಶೇರ್ಸ್ ಕೂಡ 2 ಲಕ್ಷ. ಸೊ 2 ಲಕ್ಷಕ್ಕೆ 2 ಲಕ್ಷ ಮ್ಯಾಚ್ ಆಗ್ತಾ ಇದೆ. ಕಂಪ್ನಿ ಕಾಲಮ್ ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇಷ್ಟು ಶೇರ್ಸನ್ನು ಆ್ಯಡ್ ಮಾಡಿದಾಗ 2 ಲ್ಯಾಕ್ಗಿಂತ ಕಮ್ಮಿ ಬಂತು ಅಂತಂದರೆ, ಅಷ್ಟು ಶೇರ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಕಂಪನಿ ಕಾಲಮನ್ನು ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ಈ ಗ್ರಾಸ್ ಲಯಬಿಲಿಟಿ ಈಗ ಡೈರೆಕ್ಟಾಗಿ ಅವರೇ ಕೊಟ್ಟಿದ್ದಾರೆ. ಅರುಣಿಗೆ ಎಷ್ಟೊಂದು ಕೊಟ್ಟಿದ್ದಾರೆ? ಅರುಣಿಗೆ 1 lakh ಶೇರ್ಸ್ ಕೊಟ್ಟಿದ್ದಾರೆ. ಭರತ್ತಿಗೆ 60,000 ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಉದಯ್ಗೆ 40,000 ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಟೋಟಲ್ ಆಗಿ ಎಷ್ಟಾಗುತ್ತೆ? 2 lakh ಶೇರ್ಸ್ ಆಗುತ್ತೆ. ಟೋಟಲ್ 2 lakh ಶೇರ್ಸ್. ಇದನ್ನು ಬೇರೆ ಥರನೂ ಕೊಡ್ಬೋದು. ಹೇಗೆ ಅಂತಂದರೆ 2 lakh ಈಕ್ವಿಟಿ ಶೇರ್ಸನ್ನು ಅರುಣ್ ಮತ್ತು ಭರತ್ ಮತ್ತು ಉದಯ್ 5:3:2 ರೇಷಿಯೋದಲ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಆವಾಗ ನೀವೇನು ಮಾಡಬೇಕು? 2 ಲ್ಯಾಕನ್ನು 5:3:2 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು. ಅಥವಾ ಪರ್ಸಂಟೇಜ್ ವೈಸ್ ಕೊಡ್ಬೋದು. 40%, 30%, 30% ಹಾಕ್ಕೊಟ್ರೆ ಪರ್ಸಂಟೇಜ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿ ಬರೀಬೇಕು. ಈಗ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಬರೆದಿದ್ದೀನಿ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕ್ವಶನಲ್ಲಿ ಕೊಟ್ಟಿರಲ್ಲ, ನೀವೇ ಫೈಂಡ್ ಔಟ್ ಮಾಡಬೇಕು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬರೆಯೋದಕ್ಕಿಂತ ಮುಂಚೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬರ್ಕೊಡಿ. ಕ್ವಶನಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿರ್ತಾರೆ. ದ ಫಾಲೋವಿಂಗ್ ಬೀಯಿಂಗ್ ಮಾರ್ಕ್ಡ್ ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತಂದರೆ, ಅರುಣ್ 70,000 ಶೇರ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ಸು ಅರುಣ್ಣಿಗೆ 70,000 ಶೇರ್ಸ್ ಇದೆ. ದೆನ್ ಭರತ್ತಿಗೆ 28,000 ಶೇರ್ಸ್ ಇದೆ. ಉದಯ್ಗೆ 32,000 ಶೇರ್ಸ್ ಇದೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದ್ದರೂ ನಾನು ಕ್ವಶನಲ್ಲಿ ಕೊಟ್ಟಿರುವಂಥ ಮಾರ್ಕ್ಡ್ ಫಾರ್ಮ್ಸನ್ನು ಬರ್ಕೊಳ್ತಾ ಇದ್ದೀನಿ. ಸೊ ಈ ಮೂರನ್ನು ಆ್ಯಡ್ ಮಾಡಿದಾಗ 70 + 28 + 32 ಆ್ಯಡ್ ಮಾಡಿದಾಗ 1,30,000 ಶೇರ್ಸ್ ಬರುತ್ತೆ. ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತಂದರೆ 1,30,000 ಶೇರ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕ್ವಶನಲ್ಲಿ ಕೊಡಲ್ಲ. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಟೋಟಲ್ ಅಪ್ಲಿಕೇಶನ್ಸಿಂದ ಟೋಟಲ್ ಅಪ್ಲಿಕೇಶನ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಟೋಟಲ್ ಅಪ್ಲಿಕೇಶನಿಂದ ಮಾರ್ಕ್ಡ್ ಅಪ್ಲಿಕೇಶನನ್ನು ಕಳೆದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಈಗ ಟೋಟಲ್ ಅಪ್ಲಿಕೇಶನ್ಸ್ ಎಷ್ಟಿದೆ? ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಶೇರ್ಸ್ ಅಪ್ಲೈಡ್ ಫಾರ್ ವರ್ 1,80,000. ಟೋಟಲ್ ಅಪ್ಲಿಕೇಶನ್ ಇರೋದು 1,80,000. ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು? 1,30,000. ನೆನ್ಪಿಟ್ಕೊಳ್ಳಿ, ಟೋಟಲ್ ಅಪ್ಲಿಕೇಶನಿಂದ ಮಾರ್ಕ್ಡ್ ಅಪ್ಲಿಕೇಶನನ್ನು ಕಳೆದ್ರೆ, ಮಾರ್ಕ್ಡ್ ಅಪ್ಲಿಕೇಶನ್ ಟೋಟಲ್ 1,30,000 ಇದೆ. ಕಳೆದ್ರೆ ನಿಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಸಿಗುತ್ತೆ. ಕಳೆದಾಗ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ಗೊತ್ತಾಯಿತು. ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 50,000 ಶೇರ್ಸ್. ಸೊ ಈ 50,000ಅನ್ನು 3 ಜನ ಅಂಡರ್ ರೈಟರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ, ಟೋಟಲ್ ಆಗಿ 50,000 ಬಂದಿದೆ. ಆ 50,000ಅನ್ನು ಅರುಣ್ ಮತ್ತು ಭರತ್ ಮತ್ತು ಉದಯ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹೇಗೆ ಅಂತಂದರೆ, ಸ್ಟಾರ್ಟಿಂಗ್ನಲ್ಲಿ ಅವರ ಗ್ರಾಸ್ ಲಯಬಿಲಿಟಿ ಏನಿದೆಯೋ ಆ ಬೇಸಿಸ್ ಮೇಲೆ. ಸೊ ಇಲ್ಲಿರೋವಂಥದ್ದನ್ನು ನಾನು ಝೀರೋಸ್ ಬಿಟ್ಟು ಬರ್ಕೊಳ್ತಾ ಇದ್ದೀನಿ. 4 zeros ಬಿಟ್ಟು ಬರ್ಕೊಳ್ಬೋದು. 10:6:4 ಡಿಸ್ಟ್ರಿಬ್ಯೂಟ್. ಮತ್ತು ಅಗೇನ್ ಸಿಂಪ್ಲಿಫೈ ಮಾಡಿಕೊಂಡ್ರೆ 2 5s, 2 3s, 2 2s, 5:3:2. ಎಷ್ಟು ಶೇರ್ಸ್ ಇದೆ? ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು? 50,000ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. 50,000 ಇಂಟು 5/10, 50,000 ಇಂಟು 3/10, 50,000 ಇಂಟು 2/10. 10 ಹೇಗೆ ಬಂತು? 5 + 3 + 2. ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಬರೋವಂಥದ್ದು 50,000. 5 5s 25, 25,000 ಅರುಣಿಗೆ ಬರುತ್ತೆ. ಅರುಣಿನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ 25,000. ನೆಕ್ಸ್ಟ್ 5 3s 15,000 ಫಾರ್ ಭರತ್. ಫಾರ್ ಉದಯ್ 5 2s 10,000. ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಈ ಮೂರನ್ನು ಆ್ಯಡ್ ಮಾಡಿದಾಗ 25, 15, 40, 40, 10, 50 ಬರಬೇಕು.
ಸೊ ಇಷ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಆಯಿತು. ಗ್ರಾಸ್ ಲಯಬಿಲಿಟಿಯಿಂದ ಅನ್ಮಾರ್ಕ್ಡನ್ನು ಕಳಿಬೇಕು. 1,25,000 ಕಳೆದ್ರೆ ಬರುವಂಥ ಆನ್ಸರ್ 75,000. ನೆಕ್ಸ್ಟ್ 60ರಲ್ಲಿ 15 ಕಳೆದ್ರೆ 45,000. ನೆಕ್ಸ್ಟ್ 40ರಲ್ಲಿ 10 ಕಳೆದ್ರೆ 30,000. 2,00,000ದಲ್ಲಿ 50,000 ಕಳೆದ್ರೆ 1,50,000. ಅಗೈನ್ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕಳಿಬೇಕು. 75ರಲ್ಲಿ 70 ಕಳೆದ್ರೆ 5,000. 45ರಲ್ಲಿ 28 ಕಳೆದ್ರೆ 17,000. 30ರಲ್ಲಿ 32 ಕಳೆದ್ರೆ -2,000. 150ರಲ್ಲಿ 130 ಕಳೆದ್ರೆ 20,000. ಈಗ ನೋಡಿ ಲೆಸ್ ಮಾಡಿ ಆದಮೇಲೆ ಮೈನಸ್ ವ್ಯಾಲ್ಯೂ ಬಂದಿದೆ. ಯಾರಿಗೆ ಅಂತಂದರೆ ಉದಯ್ಗೆ. ಸೊ ಮೈನಸ್ ವ್ಯಾಲ್ಯೂ ಬಂದಾಗ ಮಾತ್ರ ಈ ಸರ್ಪ್ಲೆಸ್ ಅನ್ನೋ ಸ್ಟೆಪ್ ಬರುತ್ತೆ. 3 ಜನಕ್ಕೆ ಪಾಸಿಟಿವ್ ಬಂದರೆ ಸರ್ಪ್ಲೆಸ್ ಸ್ಟೆಪ್ ಬರಲ್ಲ. ಡೈರೆಕ್ಟ್ ಆಗಿ ನೆಕ್ಸ್ಟ್ ನೀವು ಫರ್ಮ್ ಅಂಡರ್ ರೈಟಿಂಗಿಗೆ ಹೋಗಬೇಕು. ಈಗ ಮೈನಸ್ ಬಂದಿದೆ. ಸೊ ಈ ಮೈನಸ್ ಬಂದಿರೋದನ್ನು ಯಾರಿಗೆ ಮೈನಸ್ ಬಂದಿರುತ್ತೋ ಅದನ್ನು ಇನ್ನು ಉಳಿದಿರುವಂಥ ಅಂಡರ್ ರೈಟರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಮೈನಸ್ ಬಂದಿರುವಂಥದ್ದು ಉದಯ್ಗೆ. ನಾನು ಅದನ್ನು +2,000 ಅಂತ ಬರ್ಕೊಳ್ತಾ ಇದ್ದೀನಿ. ಏನಕ್ಕೆಂದರೆ ಅದನ್ನು ಅರುಣ್ ಮತ್ತು ಭರತ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಇಲ್ಲಿ ಯಾವುದೇ ಥರ ಮೈನಸ್ ಉಳಿಯಲ್ಲ. ಸೊ ಈಗ ಈ 2,000ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಅರುಣ್ ಮತ್ತು ಭರತ್ಗೆ ಮಾತ್ರ, ಉಳಿದಿರುವಂಥ ಅಂಡರ್ ರೈಟರ್ಸ್ಗೆ ಮಾತ್ರ. ಅವರ ರೇಷಿಯೋ ಎಷ್ಟು? 5:3. ಸೊ 2,000 × 5/8, 2,000 × 3/8. ನೀವೀಗ ಉದಯ್ಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕಿಲ್ಲ. ಉಳಿದಿರುವಂಥ ಅಂಡರ್ ರೈಟರ್ಸ್ ಅವರ ರೇಷಿಯೋ ಎಷ್ಟು? 5:3. ಸೊ 5/8, 3/8. 2,000 × 5/8 ಮಾಡಿದಾಗ ಬರುವಂಥದ್ದು 1,250. ನೆಕ್ಸ್ಟ್ 2,000 × 3/8 ಮಾಡಿದಾಗ ಬರುವಂಥದ್ದು 750. ನೆನ್ಪಿಟ್ಕೊಳ್ಳಿ, ಯಾವಾಗ ಸರ್ಪ್ಲಸ್ ಬರೀತಿರೋ ಆವಾಗ ಟೋಟಲ್ ಬರೀಲಿಕ್ಕಿಲ್ಲ. ಸೊ ಈಗ 5,000ಇಂದ 1,250 ಲೆಸ್ ಮಾಡಿದಾಗ 3,750 ಬರುತ್ತೆ. 17,000 ಇಂದ 750 ಲೆಸ್ ಮಾಡಲಿಕ್ಕೂ 16,250 ಬರುತ್ತೆ. ಇಲ್ಲಿ -2,000 + 2,000 0 ಆಗುತ್ತೆ. 20,000 - 0 ಆನ್ಸರ್ 20,000. ಈಗ ಎಗೈನ್ ನೆಗೆಟಿವ್ ಬಂತು ಅಂತಂದರೆ ಎಗೈನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗ ಯಾವುದೇ ಥರ ನೆಗೆಟಿವ್ ಬರಲಿಲ್ಲ. ಆ್ಯಡ್ ಫರ್ಮ್ ಅಂಡರ್ ರೇಟಿಂಗ್. ಕ್ವಶನಲ್ಲಿ ನೀವು ಗಮನಿಸ್ಬೋದು, ಅರುಣ್, ಭರತ್, ಉದಯ್ ಪಕ್ಕದಲ್ಲೇ ಫರ್ಮ್ ಅಂಡರ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಆ್ಯಡ್ ಮಾಡಿದರೆ ಪ್ರಾಬ್ಲಮ್ ಮುಗೀತು. ಫರ್ಮ್ ಅಂಡರ್ ರೇಟಿಂಗ್ ಎಷ್ಟಿದೆ ಅಂತಂದರೆ 20,000 ಫಾರ್ ಅರುಣ್, 10,000 ಫಾರ್ ಭರತ್, 10,000 ಫಾರ್ ಉದಯ್. 20 + 10 + 10 40,000 ಆಗುತ್ತೆ. ಅಲ್ಲಿಗೆ ಫೈನಲ್ ಆನ್ಸರ್ ಎಷ್ಟು ಅಂತಂದರೆ ಫೈನಲ್ ಆನ್ಸರ್ 23,750, 26,250, 10,000, 60,000. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಟೋಟಲ್ ಅಪ್ಲಿಕೇಶನ್ಸಿಂದ ಮಾರ್ಕ್ಡ್ ಅಪ್ಲಿಕೇಶನ್ಸನ್ನು ಕಳೆಯೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.